ನಂಜನಗೂಡು ನಗರದ ಆರ್ಪಿ ರಸ್ತೆಯ 3ನೇ ಕ್ರಾಸ್ನಲ್ಲಿರುವ ಡಾಕ್ಟರ್ ನಾಡಿಗ್ ಸರಸ್ವತಿ ಚಂದ್ರಶೇಖರ್ ಶಿಕ್ಷಣ, ಆರೋಗ್ಯ, ಸಮಾಜ ಕ್ಷೇತ್ರಗಳು ಸೇರಿದಂತೆ ನಿರಂತರವಾಗಿ ತೊಡಗಿ ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸಮಾಜ ಸೇವೆ ಗುರುತಿಸಿ ಬೆಂಗಳೂರಿನ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದರು. ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಿರುವ ಇವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ನೆರವು ನೀಡಿದ್ದಾರೆ. ಅಲ್ಲದೆ ಅನಾರೋಗ್ಯಕ್ಕೆ ತುತ್ತಾದ ಅದೆಷ್ಟೋ ಜನರಿಗೆ, ವೃದ್ಧ ದಂಪತಿಗಳಿಗೆ ಆಸರೆಯಾಗಿ ಸಹಾಯ ಹಸ್ತ ಚಾಚಿದ್ದಾರೆ. ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಇವರಿಗೆ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇವರಿಗೆ ನಮ್ಮೂರ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ, ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಶ್ರೀರಾಮ ರಕ್ಷಾ ಪ್ರಶಸ್ತಿ, ಕರ್ನಾಟಕ ಸುಪುತ್ರಿ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿ, ಅಶೋಕ ಪ್ರಶಸ್ತಿ, ಕರ್ನಾಟಕ ಸೇವಾ ಪ್ರಶಸ್ತಿ, ಗೋಲ್ಡನ್ ಸ್ಟಾರ್ ಪ್ರಶಸ್ತಿ ಸೇರಿದಂತೆ ಸಾಲು ಸಾಲು ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ನಂಜನಗೂಡಿನ ಆಟೋ ಚಾಲಕರಿಗೆ ಆಟೋ ಅಮ್ಮ ಎಂದೇ ಕರೆಸಿಕೊಳ್ಳುವ ಇವರು ಎಲ್ಲ ಚಾಲಕರನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡು ಅವರ ಜೀವನ ರೂಪಿಸಿ ಇತರೆ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಈ ಎಲ್ಲ ಕಾರ್ಯಗಳನ್ನು ಗುರುತಿಸಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಪದವಿ ನೀಡಿದೆ. ನನ್ನ ಹೆಸರು ಶ್ರೀಮತಿ ಸರಸ್ವತಿ ಚಂದ್ರಶೇಖರ್ ಅಂತ ಹೇಳಿ. ಈಗ ಕೆಲವು ದಿನಗಳ ಹಿಂದೆ ನನಗೆ ಒಂದು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಬಂದ ಮೇಲೆ ನಾನು ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್ ಅಂತ ಆಗಿದ್ದೀನಿ. ಆದರೂ ಕೂಡ ನನ್ನ ನಂಜನಗೂಡಲ್ಲಿ ಕರೆಯೋದು ಆಟೋ ಅಮ್ಮ ಅಂತ ಹೇಳಿ. ಯಾಕೆಂದರೆ ಆಟೋದವ್ರಿಗೆಲ್ಲ ನಾನು ಅಷ್ಟು ಅಮ್ಮನ ರೀತಿ ಪ್ರೀತಿ ತೋರಿಸೋದ್ರಿಂದ ಅವರೆಲ್ಲರೂ ಕೂಡ ನನ್ನನ್ನು ಆ ರೀತಿ ಭಾವಿಸಿ ಕೂಗ್ತಾರೆ. ಮತ್ತು ಹಲವಾರು ಸಮಾಜದಲ್ಲಿ ನನ್ನ ಕೈನಲ್ಲಾದ ಮಟ್ಟಿಗೆ ಸೇವೆ ಮಾಡಿರೋದ್ರಿಂದ, ಒಂದು ವೃದ್ಧರಿಗಾಗಿರ್ಬೋದು ಅಥವಾ ಯಾವುದೋ ಒಂದು ಮಗು ಸ್ಕೂಲಲ್ಲಿ ಓದೋದಕ್ಕೆ ನನ್ನ ಕೈನಲ್ಲಾಗಿರೋದು 10 ರೂಪಾಯಿ ಆಗಿರ್ಬೋದು, ಅದು ಇಷ್ಟು ಅಷ್ಟು ಅಂತ ಹೇಳೋದಿಲ್ಲ. ಅದನ್ನು ನನ್ನ ಕೈನಲ್ಲಾದ ಮಟ್ಟಿಗೆ ನಾನು, ನನ್ನ ಕುಟುಂಬದವರು ಕೂಡ ನಾವು ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಯಾರೋ ಒಬ್ಬರು ಬರ್ತಾರೆ, ಅಮ್ಮ ನಮಗೊಂದು 100 ರೂಪಾಯಿ ಓದಿಸೋದಕ್ಕೆ ನಮಗಿಲ್ಲ ಅಂತಾರೆ. ಬುಕ್ಸು, ಪೆನ್ನು, ನನ್ನ ಕೈನಲ್ಲಿ ಏನಾಗುತ್ತೆ ಅದನ್ನು ನಾನು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇದನ್ನು ಗುರುತಿಸಿ ನನ್ನನ್ನು ಡಾಕ್ಟ್ರೇಟಿಗೆ ಆಯ್ಕೆ ಮಾಡಿಕೊಂಡು ಹಲವಾರು ಪ್ರಶಸ್ತಿಗಳನ್ನು ನನಗೆ ನೀಡ್ತಾ ಇದ್ದಾರೆ. ಆ ಪ್ರಶಸ್ತಿ ನೀಡಿದವರಿಗೆ ನಾನು ತುಂಬ ಕೃತಜ್ಞಳಾಗಿದ್ದೀನಿ. ಯಾಕೆಂದರೆ ನಾನು ಏನೂ ಅಲ್ಲ, ನಾನು ಈ ಒಂದು ಹುಲು ಕಡ್ಡಿಯಷ್ಟು ನನ್ನ ಕೈನಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನನ್ನನ್ನು ಜನ ಗುರುತಿಸ್ತಾ ಇದ್ದಾರೆ. ನಾನು ಅವರೆಲ್ರಿಗೂ, ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ನಂಜನಗೂಡು ಜನತೆ ಮತ್ತು ನಂಜನಗೂಡು ಆಟೋ ಚಾಲಕರು, ಅವ್ರು ಯಾರೇ ಆಗಿರ್ಬೋದು, ಅವರೆಲ್ರಿಗೂ ಕೂಡ ನಾನು ಚಿರಋಣಿಯಾಗಿದ್ದೀನಿ. ಅವರ ಪ್ರೀತಿ, ಅವರ ವಿಶ್ವಾಸ ನನ್ನನ್ನು ಈ ಒಂದು ಮಟ್ಟಕ್ಕೆ ತಂದಿದೆ. ಅದಕ್ಕೆ ನನ್ನ ಕುಟುಂಬದ 2 ಹೆಣ್ಣುಮಕ್ಕಳು, ಅಂದರೆ ನನ್ನ ಸ್ವಂತ ಮಕ್ಕಳು, ನನ್ನ ಅಳಿಯಂದರು, ನನ್ನ ಬೀಗರು ಎಲ್ಲರೂ ಕೂಡ ಈ ಒಂದು ಸಹಾಯ ಮಾಡೋ ಒಂದು ವೃತ್ತಿನ ನನ್ನಲ್ಲಿ ಬೆಳೆಸಿದ್ದಾರೆ. ಅವರು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ. ಯಾರೇ ಹಸ್ತು ಬಂದರೂ ನನ್ನ ಹೆಣ್ಣುಮಕ್ಕಳು ಯಾರಿಗೂ ಇಲ್ಲ ಅಂದೇನೆ ಇವತ್ತು ಅನ್ನದಾನನ ಮಾಡ್ತಾ ಇದ್ದಾರೆ. ನಮ್ಮ ಕೈನಲ್ಲಾದ್ರು ನಾವು ತಿನ್ನೋದ್ರಲ್ಲಿ ಒಂದು ತುತ್ತನ್ನ ಕೊಡ್ತೀವಿ, ನಾವು ಅಷ್ಟು ಇಷ್ಟು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಖಂಡಿತ ನಾವು ಮಾಡ್ತಾ ಇದ್ದೀವಿ. ಇವತ್ತಿಗೂ 2 ವೃದ್ಧರಿಗೆ ನಮ್ಮ ಮನೆಯಿಂದ ಊಟಗಳನ್ನು ನಾವು ಕೊಟ್ಟು ಅವರ ಕಷ್ಟ ಸುಖಕ್ಕೆ ನಾವು ಭಾಗಿಯಾಗ್ತಾ ಇದ್ದೀವಿ. ಅದನ್ನು ನನಗೆ ಹೇಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಆದರೂ ನೀವು ಕೇಳ್ತಾ ಇದ್ದೀರಾ, ನಾನು ಹೇಳಿದ್ದೀನಿ. ಈಗ ಒಂದು ವಾರದ ಹಿಂದೆ ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿನ ಕೊಟ್ಟು. ಕುಮಾರ್, CTV ನ್ಯೂಸ್, ನಂಜನಗೂಡು.